ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕುರುಬನರಾಣಿ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಮ್ಮೂರಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನು ಸ್ಪೆಷಲ್ ಅಂತಂದರೆ, ಇವತ್ತು ಭೈರವೇಶ್ವರನ ಜಾತ್ರೆ ನಡೀತಿದೆ ನಮ್ಮೂರಲ್ಲೇ. ಸೊ ಅದಕ್ಕಾಗಿ ಇವರೆಲ್ಲರೂ ಬಂದಿದ್ದಾರೆ. ಹಾಯ್ ಮಾಡಿ. ಗೈಸ್, ನೀವೆಲ್ಲ ಯೋಚನೆ ಮಾಡ್ತಿರ್ಬೋದು, ಇದು ಯಾವ ಊರಪ್ಪ, ಏನು ಹೇಳೇ ಇಲ್ವಲ್ಲ ಅಂತ. ಇದು ಬಂದುಬಿಟ್ಟು ದಾಸಪ್ಪನ ಪಾಳ್ಯ, ಕುದೂರ್ ಹತ್ರ ಬರುತ್ತೆ. ಸೊ ಇದು ನಮ್ಮ ಮನೆ ಹಿಂದೆ ಇರುವಂಥ ತೋಟ ನೋಡ್ತಿರ್ಬೋದು. ಸೊ ಎಲ್ಲ ಮಾವಿನ ಮರಗಳೇ ಜಾಸ್ತಿ ಇದೆ. ಆ್ಯಕ್ಚುಲಿ ಫೆಬ್ರವರಿ ಆಗಿರೋದ್ರಿಂದ ನಿಮಗೆ ಕಾಯಿ ಅಷ್ಟೊಂದು ಕಾಣಿಸ್ತಿಲ್ಲ, ಇನ್ನು ಮಾರ್ಚ್ ಬರಬೇಕು. ಹೆಂಗನ್ಸ್ತಿದೆ ನಮ್ಮೂರಿಗೆ ಬಂದು? ನಮ್ಮೂರಿಗೆ ಬಂದು ನನಗೆ ಆವಾಜ ನಿಂದು. ನಮ್ಮೂರು ಅಂತ ಹೇಳ್ತೀಯಾ? ನಮ್ಮ ಊರು, ನಿಮ್ಮ ಊರು ಎಲ್ಲ ಚೆನ್ನಾಗಿದೆ. ನೀವು ಮಾಡ್ಕೊಟ್ಟಿದ್ದ ಜ್ಯೂಸ್ ತುಂಬಾ ಚೆನ್ನಾಗಿದೆ. ಆಯ್ತು. ನಮ್ಮಮ್ಮ ಫೋಟೋ ಶೂಟ್ಗೆ ಅಂತ ರೆಡಿ ಇದ್ದಾರೆ, ಬಟ್ ಫೋಟೋಗ್ರಾಫರೇ ರೆಡಿ ಇಲ್ಲ. ಸೊ ಇವಾಗ ಫೋಟೋಗ್ರಾಫರ್ ಬಂದರು. ನಮ್ಮ ಡ್ಯಾಡಿನೇ ನಮ್ಮ ಮಮ್ಮಿಗೆ ಫೋಟೋಗ್ರಾಫರ್. ದಿನಗಳ ನಂತರ ನಮ್ಮೂರಿಗೆ ಬಂದಿದ್ದೀರಾ, ಹೆಂಗ ಅನ್ನಿಸ್ತಿದೆ? ತುಂಬಾ ದಿನಗಳ ಮೇಲೆ ನೀವು ಊರಿಗೆ ಬಂದಿದ್ದೀವಿ. ಮಾವಿನ ಗಿಡದಲ್ಲಿ ಹೂವು ಬಿಟ್ಟಿದೆ, ನೀವು ಕಾಯಿ ಬರಬೇಕು. ಕಾಯಿ ಬಂದಾಗ ಗೊತ್ತಿರ್ಗ ನಿಮಗೆಲ್ಲ ಹೆಂಗ ಅನಿಸ್ತಿದೆ ಗಿರ್ಜಾಕ? ಸೂಪರ್ ಗೈಸ್, ನಮ್ಮೂರು ಮಾವಿನ ತೋಟ ನೋಡೋದ್ರಲ್ಲಿ ಏನೋ ಒಂಥರ ಖುಷಿ ಸಿಗುತ್ತೆ ನಮಗೆ. ಅಲ್ಲಿ ಕಾಣಿಸ್ತಾ ಇರೋದು ನಮ್ಮೂರ ಬೆಟ್ಟ. ಸೊ ಅಲ್ಲೇ ಇವಾಗ ಜಾತ್ರೆ ಏನಿದೆ, ಜಾತ್ರೆ ನಡೀತಿರೋದು ಆ ಬೆಟ್ಟದ ಹತ್ರನೇ. ಆ ಸೀತಾಫಲ ಸಿಕ್ಕಿರೋದು ನಮ್ಮ ಡ್ಯಾಡಿ ಡ್ಯಾನ್ಸ್ ನೋಡಿ ಫುಲ್ ಜೋಶು. ಎಲ್ಲ ಹೆಂಗ್ ಕೂತ್ಕೊಂಡಿದ್ದಾನೆ. ಏನ್ ಗಾಳಿ ಮಳೆ ಎಲ್ಲ ತಡೆದು ಒಡೆದು ಹೋಗಿ ಅಳಿದವು ನಮಗೆ. ವಾ 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 ವಾ. ಹಾಗೆ ನಮ್ಮ ತೋಟದ ಹತ್ರ ಬಂದಿದ್ದೀವಿ. ಒಂದು ರೀಲ್ಸ್ ಮಾಡಿಲ್ಲ ಅಂದರೆ ಹೆಂಗೆ ಅಂದ್ಬಿಟ್ಟು ಒಂದು ರೀಲ್ಸ್ ಮಾಡಿಕೊಂಡು ಎಲ್ಲ ಒಂಥರ ಎಂಜಾಯ್ಮೆಂಟ್ ಮಾಡಿಕೊಂಡು ಬಂದ್ವಿ. ಇದು ನಮ್ಮ ಮನೆ ಹಿಂದೆ. ಸೊ ಅಮ್ಮಮ್ಮ ಏನೇನು ಗಿಡ ಹಾಕಿದ್ಯಾ? ನಮ್ಮ ವ್ಯೂವರ್ಸ್ ಕೇಳು. ಮಳ್ಳೆ ಗಿಡ, ತುಳಸಿ, ದಾಸವಾಳ, ಕಾಕಡ, ಇಷ್ಟನಾ? ಕಾಡ್ಬಸ್ತಿ, ಅಲೋವೆರಾ. ಗೈಸ್ ನೋಡಿ ನಮ್ಮ ಮಾಮ ಅವ್ರದ್ದು ಮೇಕೆ ಎಷ್ಟಿದ್ದಾವೆ ಅಂತ. ಇದು ಒಂದು ಅಲ್ಲೆಲ್ಲ ಇದ್ದಾವೆ ನೋಡಿ. ನಮ್ಮ ಅಮ್ಮಮ್ಮ ಜಾತ್ರೆಗೆ ಹೋಗೋಕ್ಕೆ ರೆಡಿ. ಎಲ್ಲರೂ ಕೂಡ ಜಾತ್ರೆಗೆ ಹೊರಟಿದ್ದೀವಿ. ನೋಡೋಣ ಜಾತ್ರೆಯಲ್ಲೆಲ್ಲ ಹೆಂಗಿರುತ್ತೆ, ಏನೇನೆಲ್ಲ ಮಾಡ್ತೀವಿ, ಏನೇನೆಲ್ಲ ತಗೋತೀವಿ, ಪ್ರತಿಯೊಂದು ತೋರಿಸ್ತೀನಿ ಈ ವಿಡಿಯೋ ಮೂಲಕ. ನೋಡಿ ಗೈಸ್, ಹಳ್ಳಿ ವಾತಾವರಣ ಹೆಂಗಿದೆ ಅಂತ ನೋಡೋದಕ್ಕೆ ಎಷ್ಟು ಚಂದ ಅಂದರೆ, ಇದು ಆ್ಯಕ್ಚುಲಿ ಮೇನ್ ರೋಡ್ ಸೈಡೇ ಇರೋದು ನಮ್ಮ ಅಮ್ಮಮ್ಮ ಅವ್ರ ಮನೆ. ನೋಡ್ತಿರ್ಬೋದು ನಮ್ಮ ರಾಣಿ. ಸೊ ಬನ್ನಿ ಹೋಗೋಣ ಜಾತ್ರೆಗೆ. ನಿಮಗೂ ಕೂಡ ಭೈರವೇಶ್ವರನ ಜಾತ್ರೆ ಹೆಂಗೆ ನಡೆಯುತ್ತೆ, ನಮ್ಮೂರಲ್ಲಿ ಹೆಂಗೆ ಮಾಡ್ತಾರೆ, ಅದನ್ನು ನಿಮಗೆ ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಲೆಟ್ಸ್ ಗೋ. ಸೊ ಗೈಸ್, ಆಗಿನ ಕಾಲದ ಥರ ಯಾವುದು ಮನೆಗಳಷ್ಟಿಲ್ಲ, ಬಟ್ ಈಗಿನ ಜನ್ರೇಷನ್ ಸ್ವಲ್ಪ ಸಿಮಿಲರ್ ಇದೆ ಅಷ್ಟೇ. ಅಂದರೆ ಸ್ವಲ್ಪ ಹಳ್ಳಿ ವಾತಾವರಣಕ್ಕೆ ಮ್ಯಾಚ್ ಆಗೋ ಥರನೇ ಮನೆಗಳಿದೆ, ನೋಡ್ತಿರ್ಬೋದು. ಅಲ್ಲಿ ಕಾಣಿಸ್ತಿದೆ ಅಲ್ಲ, ಅದೇ ನಮ್ಮ ಕುದೂರಿನ ಬೆಟ್ಟ. ಸೊ ಅಲ್ಲೇ ಜಾತ್ರೆ ನಡೀತಿರೋದು, ಭೈರವೇಶ್ವರನ ಜಾತ್ರೆ. ಪ್ರತಿ ವರ್ಷವೂ ಕೂಡ ನಾವು ಮಿಸ್ ಇಲ್ದಲೇ ಇಲ್ಲಿ ಬರ್ತೀವಿ. ಸೊ ಜಾತ್ರೆ ಮಾತ್ರ ತುಂಬ ಚೆನ್ನಾಗಾಗುತ್ತೆ ಇಲ್ಲಿ. ಗೈಸ್, ಇದೆ ಜಾತ್ರೆ ಎಂಟ್ರೆನ್ಸು, ನೋಡ್ತಿರ್ಬೋದು. ಒಳಗಡೆ ಹೋಗೋಣ ಬನ್ನಿ. ಸೊ ಇಲ್ಲಿಂದ ಜಾತ್ರೆ ಕಳೆ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಜಾತ್ರೆಗಂತ ಹೋಗ್ತಾ ಇದ್ದೀವಿ, ನೋಡ್ತಿರ್ಬೋದು. ಸೊ ಇಲ್ಲಿ ಮಜ್ಜಿಗೆ ಪಾನಕ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಹಣ್ಣು ಕಾಯಿ ಪೂಜೆ ಮಾಡಿಸ್ತಾರೆ. ಸೊ ಜಾತ್ರೆ ಅಂದಮೇಲೆ ಸರ್ವೇ ಸಾಮಾನ್ಯ ಆಟಿಕೆಗಳೆಲ್ಲ ಹಾಕಿರ್ತಾರೆ. ಸೊ ಮಕ್ಕಳುಗಳೆಲ್ಲ ಇಲ್ಲಿ ಆಟ ಆಡೋದಕ್ಕೆ ಅಂತ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ, ನೋಡ್ತಿರ್ಬೋದು. ನೋಡಿ ಗೈಸ್, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಜಾತ್ರೆ. ಆಟಿಕೆಗಳೆಲ್ಲ ಇಟ್ಟಿದ್ದಾರೆ, ನೋಡ್ತಿರ್ಬೋದು. ಸೊ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಎಲ್ಲರೂ ಹಾಯ್ ಮಾಡ್ತಾಯಿದ್ದಾರೆ. ಹಾಗೆ ಪೂಜೆ ಸಾಮಾನೆಲ್ಲ ನೋಡ್ತಿರ್ಬೋದು. ಹಾಗೆ ಮುಂದೆ ಏನೇನಿದೆ ನೋಡಿ, ಅಲ್ಲಿ ತೇರು ರೆಡಿ ಮಾಡಿ ಇಟ್ಟಿದ್ದಾರೆ, ನೋಡ್ಬೋದು.
ತೇರು ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ಅಡುಗೆ ಊಟ ನೈಟ್ ಪ್ರಸಾದಕ್ಕೆ ಅಂತ ಎಲ್ಲ ಪ್ರಿಪೇರ್ ಮಾಡ್ತಿದ್ದಾರೆ. ಸೊ ದೇವ್ರನ್ನ ಮೆರವಣಿಗೆ ಮಾಡಿಸ್ತಿರೋ ಕಾರಣಕ್ಕೋಸ್ಕರ ತೇರನ್ನ ರೆಡಿ ಮಾಡಿ ಬಿಟ್ಟಿದ್ದಾರೆ. ಸೊ ಮೆರವಣಿಗೆ ಆದ ನಂತರ ತೇರೊಳಗಡೆ ಕೂರಿಸ್ತಾರೆ. ಸೊ ಹಾಗೆ ನೋಡ್ತಿರ್ಬೋದು ಅಲ್ಲಿ ನಾಟಕ ಸೆಟ್ ಎಲ್ಲ ಇನ್ನೂ ರೆಡಿ ಮಾಡ್ತಿದ್ದಾರೆ. ಕಂಪ್ಲೀಟಾಗಿ ಏನೂ ರೆಡಿ ಆಗಿಲ್ಲ. ಸೊ ಇನ್ನೂ ಪ್ರಿಪೇರ್ ಮಾಡ್ತಾ ಇದ್ದಾರೆ ಎಲ್ಲನೂ. ಸೊ ಹಾಗೆ ಇಲ್ಲಿಗೆ ಬಂದರೆ ಹೆಸರುಬೇಳೆ ಮಜ್ಜಿಗೆ ಪಾನಕನ ಎಲ್ರಿಗೂ ಕೂಡ ಕೊಡ್ತಾ ಇದ್ದಾರೆ. ಹಳ್ಳಿಗಳ ಕಡೆ ಜಾತ್ರೆಗೆ ಬಂದರೆ ಇದು ಸರ್ವೇ ಸಾಮಾನ್ಯ. ಸೊ ನಮ್ಮ ಫ್ಯಾಮಿಲಿ ಎಲ್ಲರೂ ಮಜ್ಜಿಗೆ ಪಾನಕನ ಕುಡಿತಿದ್ದಾರೆ. ಜಾತ್ರೆ ನೋಡಿ ಹೆಂಗೆ ಅನಿಸ್ತಿದೆ? ಜಾತ್ರೆ ನೋಡಿ ತುಂಬ ಖುಷಿಯಾಗಿದೆ. ಹಾಂ ಎಲ್ಲ ಕಡೆ ಮಜ್ಜಿಗೆ ಪಾನಕ ಹಾಂ ಪ್ರಸಾದ ಹಾಂ ಎಲ್ಲ ಕಡೆ ತೇರು ಸುತ್ತಾಗಿದೆ. ಹಾಂ ಇನ್ನೇನು ಸ್ವಲ್ಪ ಹೊತ್ತಿಗೆ ಹಾಂ ದೇವ್ರನ್ನ ಮೆರವಣಿಗೆ ಮಾಡಿಸ್ತಾರೆ. ತೇರಲ್ಲಿ ಜನ ಸ್ವಲ್ಪ ಕಮ್ಮಿ ಇದೆ. ಹೋದ ಈ ವರ್ಷಕ್ಕೆ ಜನ ಸ್ವಲ್ಪ ಕಮ್ಮಿ ಇದೆ. ಹಾಂ ಒಂದು ಟೈಮ್ ಇದೆ, ಒಂದು ಜನ ಸೇರ್ತಾರೆ. ಇದು ಫ್ರಂಟಿಂದ ವ್ಯೂ ನೋಡಿ. ತೇರನ್ನ ನೋಡ್ತಿರ್ಬೋದು. ಹಾಗೆ ದೇವ್ರನ್ನ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಬರ್ತಾ ಇದ್ದಾರೆ. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ವಾ ದೇವರಿಗೆ. ಗೈಸ್ ಇಲ್ಲಿ ನೋಡ್ತಿರ್ಬೋದು, ದೇವ್ರನ್ನ ಕೆಳಗಡೆ ಕೂರಿಸ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ತೇರೊಳಗಡೆ ಕೂರಿಸ್ತಾರೆ ಗೈಸ್. ನೋಡಿ ಎಷ್ಟು ಜನ ಸೇರಿದ್ದಾರೆ ನೋಡಿ ಗೈಸ್. ನೋಡ್ತಿರ್ಬೋದು ತುಂಬ ಜನ ಸೇರಿದ್ದಾರೆ ನಮ್ಮ ಜಾತ್ರೆಗೆ. ಏನು ಅನ್ನಿಸ್ತಿದೆ ಜಾತ್ರೆ ನೋಡಿ? ಏನು ಡಿಫ್ರೆನ್ಸ್ ಅನಿಸ್ತಿದೆ? ಹೋದ ವರ್ಷ ಬಂದಾಗ ಈ ಥರ ನಾಟಕ ಮಾಡಿರಲಿಲ್ಲ. ಹಾಂ ಈ ವರ್ಷ ಜಾತ್ರೆ ಮಾಡ್ತಿದ್ದಾರೆ. ಹಾಂ ಅದೇ ಖುಷಿ. ಮತ್ತು ತೇರು ಇನ್ನೂ ತುಂಬ ಚೆನ್ನಾಗಿ ತಯಾರಿ ಮಾಡಿದ್ದಾರೆ. ಹಾಂ ಮತ್ತು ತೇರು ಕೂರಿಸಿ ಕರ್ಕೊಂಡು ಹೋಗೋದನ್ನು ನೋಡೋಕ್ಕೆ ನಾನು ಇಷ್ಟಪಡ್ತೀನಿ. ಗ್ರಾಮ ನೋಡಬೇಕಂದ್ರೆ ಬರ್ತಾ ಇರಿ. ಸೋಲೂರು ದಾಸಪ್ಪನ ಪಾಳ್ಯ ಪುದೂರ ಹತ್ರ ಬರಬೇಕು. ತುಂಬ ಚೆನ್ನಾಗಿದೆ. ಎಲ್ಲರೂ ಕೂಡ ಮಜ್ಜಿಗೆ ಪಾನಕವನ್ನು ಕುಡಿತಿದ್ದಾರೆ. ಓ ಗೈಸ್, ಹಾಗೆ ಅಲ್ಲಿ ನೋಡ್ತಿರ್ಬೋದು ನಮ್ಮ ಡ್ಯಾಡಿ ಫ್ರೆಂಡ್ಸು, ಆ್ಯಕ್ಚುಲಿ ಸ್ಕೂಲ್ ಫ್ರೆಂಡ್ಸ್ ಅವರು. ಸೊ ಪ್ರತಿ ವರ್ಷವೂ ಕೂಡ ಜಾತ್ರೆಗೆ ಬಂದಾಗ ನಮ್ಮ ಡ್ಯಾಡಿ ಅವ್ರನ್ನ ಮೀಟ್ ಮಾಡ್ತಾರೆ. ಹಾಗೆ ದೇವರಿಗೆ ಪೂಜೆ ನಡೀತಿದೆ ನೋಡ್ತಿರ್ಬೋದು. ಗೈಸ್ ಇಲ್ಲಿ ನೋಡ್ತಿರ್ಬೋದು, ಅವರು ನಮ್ಮಮ್ಮ ಅವರ ಚಿಕ್ಕಮ್ಮ, ಅಂದರೆ ನನಗೆ ಅಜ್ಜಿ ಆಗಬೇಕು, ಅವರು ಕೂಡ ಬಂದಿದ್ದರು. ಹಾಗೆ ಅಲ್ಲಿ ನೋಡ್ತಿರ್ಬೋದು ಸೂಜಿ ಬಾಳೆಹಣ್ಣು ಅಂತ ಹೇಳ್ತಾರೆ, ಎಲ್ರಿಗೂ ಕೂಡ ಕೊಡ್ತಾರೆ. ಏನಕ್ಕೆ ಅಂದರೆ ದೇವ್ರನ್ನ ತೇರೊಳಗಡೆ ಕೂರಿಸಿ ತೇರನ್ನ ಎಳೆಯೋ ಟೈಮಲ್ಲಿ ತೇರ ಮೇಲ್ಗಡೆ ಇದನ್ನು ಎಸಿಬೇಕು ಎಲ್ಲರೂ ಕೂಡ. ಆ ಟೈಮಲ್ಲಿ ನೋಡಬೇಕು ಯಾರ್ಯಾರ ಮೈ ಮೇಲೆ ಎಷ್ಟೆಷ್ಟು ಬೀಳುತ್ತೋ, ಸರಿಯಾಗಿ ಬೀಳುತ್ತೆ ಹೇಟ್ ಮಾತ್ರ. ಅದೊಂಥರ ಎಂಜಾಯ್ಮೆಂಟು. ಹಾಗೆ ಅಲ್ಲಿಂದ ಇಲ್ಲಿಗೆ ಎಸೆದ್ರೆ ಕ್ಯಾಚ್ ಹಿಡಿತಾರೆ, ಅಲ್ಲಿಂದ ಇಲ್ಲಿಗೆ ಎಸೆದ್ರೆ ಕ್ಯಾಚ್ ಹಿಡಿತಾರೆ. ಅದನ್ನ ನೋಡೋದೇ ಒಂಥರ ಮಜಾ. ಹಾಗೆ ಅಲ್ಲಿ ನಿಂತಿದ್ದಾರಲ್ಲ ಅವ್ರು ನಮ್ಮ ತಾತ ಅವ್ರ ಸ್ವಂತ ತಮ್ಮ. ಅದಕ್ಕೆ ಅಪರೂಪಕ್ಕೆ ಸಿಕ್ಕಿದ್ದಾರೆ ಅಂತ ಇಬ್ಬರು ಕೂಡ ಖುಷಿಯಿಂದ ಹಗ್ ಮಾಡ್ತಾ ಇದ್ದಾರೆ, ನೋಡ್ತಿರ್ಬೋದು. ಸೊ ಇಲ್ಲಿಂದ ತೇರು ಸುತ್ತ 3 ರೌಂಡ್ನ ಹಾಕ್ಸ್ಬಿಟ್ಟು ಆಮೇಲೆ ತೇರು ಒಳಗಡೆ ದೇವ್ರನ್ನ ಕೂರಿಸೋದು.
ಫೈನಲಿ ಗೈಸ್ ದೇವ್ರನ್ನ ಕೂರಿಸ್ತಿದ್ದಾರೆ. ನೀವು ಆ ಸೈಡಿಂದ ಅಬ್ಸರ್ವ್ ಮಾಡ್ತಿರ್ಬೋದು ತೇರೊಳಗಡೆ ಆ ಕಡೆಯಿಂದನೇ ಕೂರಿಸೋದು. ನಾವು ಈ ಸೈಡ್ ಇದ್ದೀವಿ ಅಲ್ಲ, ಅದಕ್ಕೆ ನಿಮ್ಗೆ ಅಷ್ಟು ಕ್ಲಿಯರಾಗಿ ಕಾಣಿಸಿಲ್ಲ. ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ, ನೋಡ್ತಿರ್ಬೋದು ತೇರೊಳಗಡೆ ದೇವ್ರನ್ನ ಕೂರಿಸ್ತಿದ್ದಾರೆ. ಫೈನಲಿ ಗೈಸ್ ತೇರನ್ನ ಎಳಿತಿದ್ದಾರೆ, ನೋಡ್ತಿರ್ಬೋದು ಸೂಜ್ ಬಾಳೆಹಣ್ಣೆಲ್ಲ ಎಸಿತಿದ್ದಾರೆ. ಸೊ ನೋಡಿ ಆಲ್ಮೋಸ್ಟ್ 6:30 7 o'clock ಆಗಿಬಿಡುತ್ತೆ, ಸಂಜೆನೇ ಆಗಿಬಿಡುತ್ತೆ ತೇರು ಎಳಿಯೋಷ್ಟರಲ್ಲಿ ನಮ್ಮೂರಲ್ಲಿ. ಹಾಗೆ ಪೂಜೆ ಮಾಡಿಸೋರು ಹಿಂಗೆ ತೇರು ಹೋಗ್ಬೇಕಾದ್ರೇ ಪೂಜೆ ಮಾಡಿಸೋರು ಮಾಡಿಸ್ತಾರೆ. ಚಾಲನೆ ಕೊಟ್ಟು ಸಾಕು. ನಡೆಯುವಂಥ ಸಂದರ್ಭದಲ್ಲಿ ದಯವಿಟ್ಟು ಭಕ್ತಾದಿಗಳು ಸ್ವಲ್ಪ ಗೈಸ್ ಫೈನಲಿ ತೇರೆಲ್ಲ ಎಳ್ದಿದ್ದಾಯಿತು. ಸೊ ನಾವು ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಇಲ್ಲಿ ಒಂದೊಂದು ಊರವರು ಬಂದುಬಿಟ್ಟು ಕೊಪ್ಪಳ ಹಾಕ್ಬಿಟ್ಟು ಬಂದಿರೋ ಜನಕ್ಕೆಲ್ಲ ಅನ್ನದಾನವನ್ನು ಮಾಡ್ತಾರೆ. ಫೈನಲಿ ನಾವು ಕೂಡ ಊಟ ಮಾಡಿದ್ವಿ. ಭೈರವೇಶ್ವರನ ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು. ಹಾಗೆ ಇಲ್ಲಿ 2 ದಿನ ಜಾತ್ರೆ ನಡೀತಿದೆ. ಅಂದರೆ ಸಂಡೇ ಬಂದುಬಿಟ್ಟು ತೇರು ಎಳಿತಾರೆ, ಮಂಡೇ ಬಂದುಬಿಟ್ಟು ನಮ್ಮೂರವರು ವಾಹನ ಕಟ್ಟಿಸ್ತಾರೆ. ವಾಹನನೂ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ, ಬಟ್ ಅದೊಂದು ನೋಡಲಿಕ್ಕಾಗಿಲ್ಲ ಇದುವರೆಗೂ. ಬಟ್ ತೇರನ್ನ ನೋಡಿದ್ದೀವಿ. ಸೊ ಗೈಸ್ ಫೈನಲಿ ಜಾತ್ರೆ ಎಲ್ಲ ಮುಗಿಸ್ಕೊಂಡು ನಮ್ಮ ಫ್ಯಾಮಿಲಿ ಎಲ್ಲ ಜಾತ್ರೆಗೆ ಬಂದಮೇಲೆ ಕಳ್ಳೆಪುರಿ ಅಂತೂ ಮಿಸ್ ಮಾಡೋದೇ ಇಲ್ಲ. ಸೊ ಎಲ್ಲರೂ ಕೂಡ ಕಳ್ಳೆಪುರಿನ ಪರ್ಚೇಸ್ ಮಾಡ್ತಾ ಇದ್ದಾರೆ, ನೋಡ್ತಿರ್ಬೋದು. ಎಲ್ಲ ಚೆನ್ನಾಗಾಯ್ತಾ ಡ್ಯಾಡಿ? ಹೆಂಗನ್ನಿಸ್ತು? ಅಮ್ಮ ನನಗೋಸ್ಕರ ನಾಯಿ ಮರಿ ತಗೊಡ್ತಾ ಇದ್ದಾರೆ. ಫೈನಲಿ ಡಾಗ್ನ ತಗೊಂಡೆ, ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣ. ಹಾಗೆ ನಮ್ಮ ಅಮ್ಮನೂ ಕೂಡ ಆಯಿತು ತಗೋ ಅಂತ ಕೊಡಿಸಿದ್ರು. ಫೈನಲಿ ಜಾತ್ರೆ ಮುಗಿಸ್ಕೊಂಡು ನಾವು ಬೆಂಗಳೂರಿಗೆ ಹೊರಟ್ವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕುರುಬನ ರಾಣಿ ಯೂಟ್ಯೂಬ್ ಚಾನಲ್. ಟೇಕ್ ಕೇರ್, ಬಾಯ್.